ಹಲೋ ಬ್ಯೂಟಿಫುಲ್ ಸೋಲ್ಸ್, ಎಲ್ಲರಿಗೂ ನಮಸ್ಕಾರ. ಒಂದು ನಿಮಿಷ, ನನ್ನ ವಾಯ್ಸ್ ನನಗೆ ಕೇಳಿಸ್ತಿದೆ. ತುಂಬ ಚಳಿ ಇದೆ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಇವತ್ತು ನನಗೆ ವೀಕ್ಲಿ ಆಫ್ ಇದೆ, ವೆನ್ಸ್ಡೇ. ಅದಕ್ಕೇನೆ ವಿನು ಹೇಳಿದ್ರು ಕಬಿನಿ ಫಿಲ್ ಆಗಿದೆ, ನೋಡ್ಕೊಂಡು ಬರಕ್ಕೆ ಹೋಗೋಣ ಅಂತ. ಅದಕ್ಕೆ ಇವಾಗ ನಾನು ರೆಡಿ ಆಗಿದ್ದೀನಿ. ಸುತ್ತಮುತ್ತ ನಮ್ಮ ಮನೆ ಹತ್ರ ನೋಡಿ ಹಕ್ಕಿಗಳು ಹೇಗೆ ಚಿಲಿಪಿಲಿ ಅಂತ ಇದೆ. ವಿನು ಇವಾಗ ಹೋಗಿದ್ದಾರೆ ಅವ್ರ ಫ್ರೆಂಡ್, ಅವ್ರ ವೈಫು ಮತ್ತೆ ಮಗು ಎಲ್ಲರನ್ನೂ ಕರ್ಕೊಂಡು ಬರಕ್ಕೆ. ಇಲ್ಲಿಂದ ನಾವೆಲ್ಲರೂ ಒಟ್ಟಿಗೆ ಹೊರಡ್ತಾ ಇದ್ದೀವಿ. ಆನ್ ದ ವೇ ಹೋಗ್ತಾ ಸರ್ಗೂರಿಗೆ ಹೋಗಿ ಅಲ್ಲಿ ನಮ್ಮ ಮಾವಂದು ಮನೆ ಇದೆ, ಅಲ್ಲೇ ಅವ್ರ ಹೋಟೆಲ್ ಸಹ ಇದೆ. ಅಲ್ಲಿ ಅತ್ತೆನೆ ಎಲ್ಲ ಪ್ರಿಪೇರ್ ಮಾಡ್ತಾರೆ ಫುಡ್ಡು, ಮನೆ ಊಟ. ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ಹಾಗೆ ಕಬಿನಿಗೆ ಹೋಗೋಣ ಅಂತ ಇದ್ದೀವಿ. ಕಬಿನಿನ ನೇಮ್ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ವಿನು ಹತ್ರ ಇನ್ನೊಂದ್ಸರಿ ಚೆಕ್ ಮಾಡಬೇಕು. ಅಲ್ಲಿ ಹೋಗಾದ್ಮೇಲಿಂದ ಪ್ಲೇಸ್ ತೋರಿಸ್ತೀನಿ, ಮತ್ತೆ ನೀರೆಲ್ಲ ಎಷ್ಟು ಡ್ಯಾಮಲ್ಲಿ ಫಿಲ್ ಆಗಿದೆ ಅನ್ನೋದನ್ನ ಸಹ ತೋರಿಸ್ತೀನಿ. ಸೊ ತಡ ಮಾಡದೆ ಬನ್ನಿ, ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ರೆಡಿಯಾಗಿ ಮನೆಯೆಲ್ಲ ಲಾಕ್ ಮಾಡಿಕೊಂಡು ಹೊರಗೆ ಕಾಯ್ತಾ ಇದ್ದೆ. ಅಷ್ಟರಲ್ಲಿ ಎಲ್ಲರನ್ನೂ ಕರ್ಕೊಂಡು ಬಂದರು. ನೋಡಿ, ಇದು ನಮ್ಮ ಜಾಜಿ. ಜಾಜಿ 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 ಇವಾಗ ಮನೆಗೆ ಹೋಗೋಣ, ಫಾರೆಸ್ಟ್ಗೆ ಹೋಗೋಣ, ಸ್ಕೂಲ್ಗೆ ಹೋಗೋಣ? ಪಕ್ಕ ಇರೋ, ನೀನ್ ವಿಡಿಯೋ ಮಾಡ್ತೀನಿ ಆಮೇಲೆ. ಜಾಜಿ, ನಿಂಗೆ ಏನ್ ಗಿಫ್ಟ್ ಬೇಕು? ಏನು ಚಿಕ್ಕದು? ಚಿಕ್ಕದು ಏನ್ ಬೇಕು? ಮತ್ತೋದಾ? ಏನ್ ಗಿಫ್ಟು? ಸೈಕಲ್ಲ, ಕಾರ, ಸ್ಕೂಟರ? ಸ್ಕೂಟರ್ ಬೇಕಾ? ಇದೆಯಲ್ಲ ಅಮ್ಮನ ಹತ್ರ ಆಲ್ರೆಡಿ. ಬೈಕಾ? ಸೈಕಲ್ ಬೇಡವಾ ನಿಂಗೆ? ಮತ್ತೆ ಓ, ಮನೆಯಲ್ಲಿ ಒಳಗಡೆ ಆಡೋದು ಕಾರ್ ತರ. ಜರ್ನಿ ಸ್ಟಾರ್ಟ್ ಮಾಡಿ ಅರ್ಧ ಗಂಟೆ ಆಯಿತು ಅಷ್ಟೇ. ಮಕ್ಕಳು ಆಲ್ರೆಡಿ ಹೊಟ್ಟೆ ಹಸಿ ಅಂತ ಸ್ಟಾರ್ಟ್ ಮಾಡಿದ್ರು. ಹೊಟ್ಟೆ ಹಸಿ ಅಂದರೆ ನಿಜ ಹೊಟ್ಟೆ ಹಸಿ ಅಲ್ಲ, ಏನಾದರೂ ಸ್ನ್ಯಾಕ್ಸ್ ತಿನ್ನೋಕ್ಕೋಸ್ಕರ ಅವ್ರಿಗೆ ಹೊಟ್ಟೆ ಹಸಿ. ಅದಕ್ಕೆ ನಾವಲ್ಲಿ ಯಾವ ಬೇಕ್ರಿ ಸಿಕ್ತು ಅಲ್ಲೇ ಟಕ್ ಅಂತ ಸ್ಟಾಪ್ ಮಾಡಿ ಒಂದು ಸ್ವಲ್ಪ ಬೇಕ್ರಿ ಐಟಮ್ಸ್ ತೊಗೊಂಡ್ವಿ. ನಿನ್ ಕೈ ಕಾಣಿಸ್ಬೋದಾ? ಕೈ ಕಾಣಿಸ್ಬೋದಾ? ನಾನ್ ಮಾತ್ರ ಕಾಣಿಸ್ಬೋದು. ಅಲ್ಲ, ಅದು ಅವಳಿಗೆ, ಇದು ಇವಳಿಗೆ. ನಿಂಗೆ ಗ್ರೀನ್ ಲೇಸ್ ಜಾಜಿ? ಏನ್ ನಿಮ್ದು ನಮ್ದು ಅಂತ ಏನಿಲ್ಲ, ಬಟ್ ನಾ ಮನುಷ್ಯ ಏನ್ ಹೇಳ್ತಾನೆ, ಎಲ್ಲ ನಂದು, ನಾನ್ ಮಾಡಿದ್ದು ಅಂತ ಹೇಳ್ತಾನೆ. ಇದು ಈ ಅಹಂಕಾರದಿಂದನೇ ನಾವು ಸರ್ವನಾಶ ಆಗೋದು ಅಂತ. ಬಾಯ್ಸ್ ಎಲ್ಲ ಏನೇನೋ ಸೀರಿಯಸ್ ಡಿಸ್ಕಷನಲ್ಲಿ ಮುಳುಗೋಗಿದ್ರು. ಮಕ್ಕಳು ಬಂದು ರೆಡ್ ಕಲರ್, ಗ್ರೀನ್ ಕಲರ್ ಲೇಸ್ ತಿನ್ನೋದ್ರಲ್ಲಿ ಮುಳುಗೋಗಿದ್ರು. ನಾನು ಇನ್ನೇನು ಮಾಡೋದಂತ ಸುಮ್ಮನೆ ಸೆಲ್ಫಿ ವೀಡಿಯೋ ತೊಗೊಂಡು ಒಂದೆರಡು ಚಿಪ್ಸ್ ಕೊಡಿ ಅಂತ ಕೇಳಿದೆ. ಆರ್ನ ತಂದು ನನಗೂ ಚಿಪ್ಸ್ ಕೊಟ್ಟಳು. ನಾನು ಶಿಲ್ಪ ಹಾಗೆ ಮಾತಾಡ್ತಾ ಮಕ್ಕಳನ್ನ ನೋಡಿಕೊಂಡು ಆಟ ಆಡಿಕೊಂಡು ಹಾಗೆ ಜರ್ನಿಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ, ಎಂಜಾಯ್ ಮಾಡ್ತಾ ಇದ್ದೀವಿ ಜರ್ನಿನ. ನೋಡಿ, ಒಂದೇ ಒಂದು ಲೇಸ್ ಕೊಟ್ಟಿದ್ದಾಳೆ ನನಗೆ ಟೇಸ್ಟ್ ಮಾಡೋಕ್ಕೆ. ನಂಗೆ ಇಷ್ಟನೂ ಇಲ್ಲ ಲೇಸ್ ಅಂತ ಹೇಳೋಕ್ಕಾಗಲ್ಲ, ಇಷ್ಟನೇ, ಆದರೆ ಹೆಲ್ದಿ ಅಲ್ಲ ಅಂತ ಸ್ವಲ್ಪ ಯೋಚನೆ ಮಾಡ್ತೀನಿ ತಿನ್ನೋಕ್ಕಷ್ಟೇ. ನಮ್ಮ ಜಾಜಿ ಇವಾಗ KG. ಅವಳಲ್ಲಿ ಕಲ್ತಿರೋದೇನೆಂದರೆ ಶೇರಿಂಗ್ ಇಸ್ ಕೇರಿಂಗ್. ಅದಕ್ಕೆ ಪಾಪು ನನ್ನ ಹತ್ರ ಬಂದು ಅವಳ ಹತ್ರ ಇದ್ದಿದ್ದು ಒಂದರಲ್ಲೇ ಅರ್ಧ ಶೇರ್ ಮಾಡೋಣ ಅಂತ ಕೈಗೆ ಟಚ್ ಮಾಡಿಸಿದ್ಲು. ಆಮೇಲೆ ಏನು ಅನಿಸ್ತೋ ಅವಳಿಗೆ, ಅವಳೇ ನೋಡಿ ತಿಂತಾ ಇದ್ದಾಳೆ. ಆನ್ ದ ವೇ ಹೋಗ್ತಾ ರೂಟ್ ಅಂತೂ ಸಕ್ಕತ್ತಾಗಿತ್ತು. ಮಳೆಗಾಲಕ್ಕೂ ಅದಕ್ಕೂ ಸುತ್ತ ಗ್ರೀನರಿ, ಎಲ್ಲ ಕೆರೆಗಳು ತುಂಬಿದೆ, ನೀರು ಅಪ್ಪ ನೋಡೋಕ್ಕಂತೂ ಸಕ್ಕತ್ತಾಗಿತ್ತು. ವೆದರ್ನ ಮತ್ತು ನೇಚರ್ನ ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತಾಯಿದ್ವಿ. ಜೊತೆಗೆ ನೀರು ತುಂಬಿರೋದ್ರ ಬಗ್ಗೆ ಎಲ್ಲ ಮಾತಾಡ್ತಾಯಿದ್ವಿ. ಎಲ್ಲ ಕಡೆ ಇವಾಗ ಆಲ್ಮೋಸ್ಟ್ ನೀರು ತುಂಬಿದೆ, ಅದೇ ಒಂದು ತುಂಬ ಖುಷಿ ಪಡಬೇಕು ನಾವೆಲ್ಲರೂ. ಇಷ್ಟು ಮಳೆ ಬರುತ್ತೆ ಅಂದ್ಕೊಂಡೇ ಇರಲಿಲ್ಲ. ಈ ಸರಿ ಎಷ್ಟು ಜಾಸ್ತಿ ಬಿಸಿಲಿತ್ತು ಅಷ್ಟು ಚೆನ್ನಾಗಿ ಮಳೆ ಸಹ ಬರ್ತಾಯಿದೆ. ಎಲ್ಲ ಕೆರೆಗಳು ತುಂಬಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು KRS ಒಂದು ತುಂಬಬೇಕು, ಆಲ್ಮೋಸ್ಟ್ 110 ಅಡಿ ಮೇಲೆ ಬಂದಿದೆ ನೀರು ಅಂತ ಹೇಳ್ತಾ ಇದ್ರು. ಒಂದು ಸರಿ ಚಾನ್ಸ್ ಸಿಕ್ಕಿದ್ರೆ KRS ಹೋಗ್ಬಿಟ್ಟು ನೋಡಬೇಕು. ಮಾತಾಡ್ತಾ 1.5 ಅವರ್ ಹೇಗೆ ಕಳೀತಂತಲೇ ಗೊತ್ತಿಲ್ಲ. ನಾವು ಸರ್ಗೂರು ತಲುಪೇ ಆಗೋಯ್ತು. ಬಸ್ ಸ್ಟ್ಯಾಂಡ್ ಪಕ್ಕ ಒಂದು ಚಿಕ್ಕ ರೋಡ್ ಹೋಗುತ್ತೆ, ಅಲ್ಲಿಂದ ಒಳಗಡೆ ಹೋದರೆ ಕಾರ್ನರಲ್ಲೇ ನಮ್ಮ ಮಾವಂದು ಮೆಸ್ ಇರೋದು. ಒಂದು 1/4 ಗಂಟೆ ಹಿಂದೆನೇ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು, ನೋಡ್ಬೋದು ನೀವು ಪೂರ್ತಿ ಹನಿಗಳು.
ಅದಕ್ಕೆ ಆದಷ್ಟು ಹೋಟೆಲ್ಗೆ ಹತ್ರನೇ ಗಾಡಿ ಹಾಕ್ಬಿಟ್ಟು ಒಳಗಡೆ ಹೋಗ್ತೀವಿ ನಾವಿವಾಗ. ಇಲ್ಲ ಈಗ ರೈಟ್ ಪಡಬೇಕು ಗೊಚ್ಚೆ ಆಗೋಯ್ತಿದೆ. ಈ ಕಾರಿಂದ ಮುಂದಕ್ಕೆ ಹಾಕು, ರೋಡ್ಗೆ ಹಾಕು. ನಿಮ್ಗೆ ಒಳಗಡೆ ಹೋಗೋ ಈಸಿ ಆಯ್ತದೆ ಹತ್ರ. ಬನ್ನಿ. ನೋಡಿ, ಇದೇ ನಮ್ಮ ಮಾವನ ಹೋಟೆಲು. ಒಂದು ಸ್ವಲ್ಪ ಇವಾಗ ಜನ ಖಾಲಿಯಾಗಿದ್ದಾರೆ, ಯಾಕಂದರೆ ನಾವು ಬಂದಿರೋದೇ ಲೇಟು. 3 ಗಂಟೆ ಆಗಿದೆ ನಾವು ರೀಚ್ ಆಗೋವರೆಗೂ. ಎಲ್ಲರಿಗೂ ಹೊಟ್ಟೆ ಹಸ್ದೋಗಿದೆ, ಲಂಚಿಗೆ ಬರಬೇಕು ಅಂತ ಅಂದ್ಕೊಂಡಿತ್ತು, ಬಟ್ ಹೊರಟಿದ್ದು ಲೇಟ್ ಆಯಿತು. ಸೊ ಎಲ್ಲರೂ ಊಟನ ಅಂದರೆ ಫಸ್ಟ್ ಊಟ ಅಂತ ಎಲ್ಲರೂ ಕೂತ್ಕೊಂಡ್ಬಿಟ್ರು. ನಾನು ಕೂತ್ಕೊಂಡ್ಬಿಟ್ರೆ ಕಸ್ಟಮರ್ ಆಗಿಬಿಡ್ತೀನಿ. ನಮ್ಮ ಹೋಟೆಲಲ್ಲಿ ನಾನು ಯಾಕೆ ಕಸ್ಟಮರ್ ಆಗಬೇಕಂದ್ಬಿಟ್ಟು ಅತ್ತೆ ಮಾವನ ಜೊತೆ ನಾನು ಬಡ್ಸೋಕ್ಕೆ ಹೆಲ್ಪ್ ಮಾಡಿದೆ. 5 ಜನಕ್ಕೂ ನಾನೇನೇ ಏನೇನು ಬೇಕು. ಇಲ್ಲಿ ಚಪಾತಿನೂ ಇರುತ್ತೆ, ಮುದ್ದೆನೂ ಇರುತ್ತೆ. ಸೊ ಮೀಲ್ಸಲ್ಲಿ ಏನೇನಿರುತ್ತೆ ಕಂಪ್ಲೀಟಾಗಿ ಅದನ್ನು ಸಹ ತೋರಿಸ್ತೀನಿ. ಎಲ್ಲರಿಗೂ ನಾನೇ ಬಡಿಸಿ ಸರ್ವ್ ಮಾಡಿದೆ. ಸೊ ವಿವೇಕಣ್ಣ ಫಸ್ಟೇ ಹೇಳಿದರು ಮುದ್ದೆ ಊಟನೇ ನಾನು ಇಲ್ಲಿ ತಿನ್ನಬೇಕಂತ. ನೋಡಿ, ಅವ್ರಿಗೆ ಮುದ್ದೆ ಊಟ ರೆಡಿ ಮಾಡಿ ಕೊಟ್ಟಿದ್ದೀನಿ ಪ್ಲೇಟು. ನೆಕ್ಸ್ಟು ರೋಹಿತ್ ಅಣ್ಣಂಗೆ ಮತ್ತು ಶಿಲ್ಪಂಗೆ ಬಿಸಿ ಬಿಸಿ ಚಪಾತಿ ಊಟನ ಬಡಿಸ್ಕೊಟ್ಟೆ. ಅದಾದಮೇಲೆ ಈ ಪ್ಲೇಟ್ ನೋಡಿ, ಇದು ಎಕ್ಸ್ಕ್ಲೂಸಿವ್ಲಿ ಫಾರ್ ಕಿಡ್ಸು. ಅವ್ರಿಗೇನೂ ಬೇಡವಂತೆ. ಜಾಜಿ ಅಂತೂ ವೈಟ್ ರೈಸೇ ಇಷ್ಟಪಟ್ಟು ತಿಂತಾಳೆ. ಮತ್ತು ಆರ್ನಂಗೆ ರೈಸು ಸಾಂಬಾರು. ಸೊ ಇಬ್ರಿಗೂ ರೈಸ್ ಸಾಂಬಾರು ಹಾಕಿದ್ದೀನಿ. ಒಂದು ಸ್ವಲ್ಪ ಕ್ಯೂಟಾಗಿ ಕಾಣಲಿ ಅಂತ ಬೌಲ್ ಡಿಸೈನ್ ಮಾಡಿ ರೈಸ್ನ ಅದ್ರ ಜೊತೆಗೆ ಸಾಂಬಾರು ಹಾಕಿ ಕೊಡ್ತಾಯಿದ್ದೀನಿ. ಎಲ್ಲರಿಗೂ ಬಡಿಸ್ಕೊಟ್ಟಾದ್ಮೇಲೆ ನೆಕ್ಸ್ಟ್ ಏನು, ನಾನು ಊಟ ಮಾಡೋ ಟೈಮ್. ನಾನು ಬಿಸಿ ಬಿಸಿ ಚಪಾತಿ ಹಾಕಿಸ್ಕೊಂಡೆ. ನಂಗೆ ಮುದ್ದೆನೂ ಇಷ್ಟ, ಆದರೆ ಅತ್ತೆ ಮಾಡೋ ಚಪಾತಿ ಸ್ವಲ್ಪ ಜಾಸ್ತಿನೇ ಇಷ್ಟ. ಅದ್ರ ಜೊತೆಗೆ ಬೇರೆ ಸೊಪ್ಪು ಕಾಳು ಪಲ್ಯ ಇತ್ತು, ಅದಕ್ಕೆ ನಾನು ಅದನ್ನೇ ಹಾಕಿಸ್ಕೊಂಡೆ. ಏನ್ ತಿಂತ ಇದೆಯಾ ಜಾಜಿ? ಇಷ್ಟನಾ ನಿಂಗೆ? ರೈಸ್ ಇಷ್ಟನಾ ಮುದ್ದೆ ಇಷ್ಟನಾ? ಏನಿಷ್ಟ? ಮಾತಾಡಿ ಪಾಪು, ಮಾತಾಡು. ಮುದ್ದೆ ಬೇಕಾ ರೈಸ್ ಬೇಕಾ? ಅನ್ನ ಬೇಕಾ ಮುದ್ದೆ ಬೇಕಾ? ಎಲ್ಲರೂ ಆರಾಮಾಗಿ ಕೂತ್ಕೊಂಡು ಮಾತಾಡ್ತಾ ಒಳ್ಳೆ ಬಿಸಿ ಬಿಸಿ ಊಟನ ತಿಂತಾಯಿದ್ವಿ. ಮಾವನು ಏನೇನು ಬೇಕು ಅಂತ ಕೇಳಿ ಪಾಪ ಎಲ್ಲನೂ ನಮಗೆ ಬಡಿಸ್ಕೊಟ್ರು. ನಂದು ಊಟ ಎಲ್ಲ ಮುಗೀತು. ಇದು ಬಂದು ವಿವೇಕಣ್ಣ, ವಿನು ಫ್ರೆಂಡ್, ಬ್ಯಾಂಗ್ಳೂರಿಂದ ಬಂದಿದ್ದಾರೆ. ಇವ್ರನ್ನು ಕಬಿನಿ ತೋರ್ಸಕ್ಕೆ ಕರ್ಕೊಂಬಂದಿದ್ವಿ. ಅಣ್ಣ ಇಲ್ಲೇ ಊಟ ಮಾಡ್ಬೇಕಂತ ಹೇಳಿದ್ರು. ನೀವು ತಟ್ಟೆ ನೋಡ್ಬೋದು, ಏನೂ ಬಿಟ್ಟಿಲ್ಲ, ಎಲ್ಲ ಎಷ್ಟು ನೀಟಾಗಿ ಖಾಲಿ ಮಾಡಿದ್ದಾರೆ. ಅಣ್ಣ ನೀವು ಹೇಳಿ ಹೇಗಿತ್ತು ಊಟ? ಸೊ ಊಟ ಬಂದ್ಬಿಟ್ಟು ತುಂಬ ಅಥೆಂಟಿಕ್ ಥರ ಟ್ರೆಡಿಷ್ನಲ್ ವಿಲೇಜ್ ಸ್ಟೈಲ್ ಫುಡ್ ಅಂತ ಹೇಳ್ಬೋದು. ವೆರಿ ನ್ಯೂಟ್ರಿಷಿಯಸ್, ವೆರಿ ಹೆಲ್ದಿ, ವೆರಿ ಲೆಸ್ ಆಯಿಲ್. ಅಣ್ಣ ನೀವು ಬ್ಯಾಂಗ್ಳೂರಲ್ಲಿ ಝೊಮ್ಯಾಟೊ ಸ್ವಿಗ್ಗಿ ಅಲ್ಲೇ ಜಾಸ್ತಿ ತಂದು ತಿಂದಿರ್ತೀರಾ, ಬಟ್ ಇಲ್ಲಿ ಬಂದು ಬಿಸಿ ಬಿಸಿ ಊಟ ಮಾಡಿ ನಿಮ್ಗೆ ಹೇಗೆ ಅನಿಸ್ತು? ವೆರಿ ಟ್ರೂ. ಇದು ಒಂಥರ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ಎವ್ರಿಬಡಿ ಶುಡ್ ಎಕ್ಸ್ಪೀರಿಯನ್ಸ್ ಇಟ್. ಬ್ಯಾಂಗ್ಳೂರಿಂದ ಎಸ್ಪೆಷಲಿ ಬರ್ತಾ ಇರೋರಂತೂ ಪ್ಲೀಸ್ ಮೇಕ್ ಅ ವಿಸಿಟ್ ಹಿಯರ್. ಸೊ ಇದು ಬಂದು ಕಬಿನಿಯಿಂದ ಜಸ್ಟ್ 10 ಕಿಲೋಮೀಟರ್ಸ್, ಸರ್ಗೂರಲ್ಲಿರೋದು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಇರುತ್ತೆ, ಮಧ್ಯಾಹ್ನ ಲಂಚ್ ಇರುತ್ತೆ, ಏನೇನಿರುತ್ತೆ ಎಲ್ಲ ಡೀಟೇಲ್ಸು ನಾನು ಅತ್ತೆ ಮಾವನ ಬಾಯಲ್ಲೇ ಹೇಳಿಸ್ತೀನಿ. ಬನ್ನಿ ಕೇಳೋಣ. ಥ್ಯಾಂಕ್ಸ್ ಅಣ್ಣ. ಇವ್ರು ನಮ್ಮ ಮಾವ ಮತ್ತೆ ಇವ್ರು ನಮ್ಮ ಅತ್ತೆ, ಇಬ್ರು ಹಾಯ್ ಹೇಳಿ. ಇವರು ಶರಣು ಬನ್ನಿ ಮೆಸ್ನ ಓನರ್ಸ್. ಸೊ ಇವ್ರಿಗೆ ಕೇಳೋಣ. ಅತ್ತೆನೇ ಮುದ್ದೆ ಎಲ್ಲ ಪ್ರತಿದಿನ ಮಾಡೋದು, ಮುದ್ದೆ ಚಪಾತಿ ಎಲ್ಲನೂ ಹೋಮ್ ಮೇಡೆ. ಇವರಿಬ್ಬರೇ ಪೂರ್ತಿ ಎಲ್ಲ ಅಡುಗೆನೂ ಮಾಡಿರೋದು. ನಾನು ಏನೇನು ತೋರಿಸ್ದೆ ತಟ್ಟೆಯಲ್ಲಿ ಅದು ಏನೇನು ಟೈಮಿಂಗ್ಸು, ಯಾವತ್ತು ರಜಾ ಇದೆ ಏನು ಅಂತ ಮಾವನ ಬಾಯಲ್ಲೇ ಕೇಳೋಣ. ಮಾವ ಯಾವತ್ತು ರಜಾ ಹೋಟೆಲು? ಸಂಡೇ ಹಾಲಿಡೇ. ಮತ್ತೆ ಬೆಳಗ್ಗೆ ಮಂಡೆಯಿಂದ ಸಾಟರ್ಡೆ ತನಕ ಇರುತ್ತೆ. ಒಂದು ಎಷ್ಟು ಊಟ ಮಾಡ್ತೀರಾ ಮಧ್ಯಾಹ್ನದ್ದು? 100 ಊಟ ಆರಾಮಾಗಿ ಹೋಗುತ್ತೆ. ಬ್ರೇಕ್ಫಾಸ್ಟ್ ಅಲ್ಲಿ ಏನೇನು ಮಾಡ್ತೀರಾ ನೀವು? ಇಡ್ಲಿ, ತಟ್ಟೆ ಇಡ್ಲಿ, ಓಕೆ, ಬಾತು, ಪೂರಿ, ವಡೆ, ಮಸಾಲೆ ವಡೆ, ಮಸಾಲೊಡೆ. ದೋಸೆ ಇಲ್ಲ. ಮಸಾಲೊಡೆ ಇತ್ತು. ಇವಾಗ ನಾವು ಎಲ್ಲರೂ ತಿಂದ್ವಿ, ಸಕ್ಕರಾಗಿತ್ತು, ತಿನ್ನಾಗಿ ಟೇಸ್ಟಿ ಆಗಿತ್ತು. ಸೋಡಾ ಎಲ್ಲ ಏನಿಲ್ಲ. ಸೋಡಾ ಎಲ್ಲ ಏನು ಕೆಮಿಕಲ್. ಸೋಡಾ ಎಲ್ಲ ನೀವೇನು ಯೂಸ್ ಅನ್ನಕ್ಕೆ ಇಲ್ಲ. ಎಲ್ಲಾನು ಹಾಟ್ ಬಾಕ್ಸ್ ಅಲ್ಲಿ ಮುದ್ದೆ ಮತ್ತೆ ಅನ್ನ. ಮುದ್ದೆ ಸಖತ್ ಸಾಫ್ಟ್ ಆಗಿತ್ತು,
ಚಪಾತಿನೂ ಸಖತ್ ಟೇಸ್ಟಿಯಾಗಿತ್ತು, ಎಲ್ಲನೂ ಚೆನ್ನಾಗಿತ್ತು. ಸಾಂಬಾರು ತುಂಬಾ ಚೆನ್ನಾಗಿತ್ತು, ನನಗಂತೂ ಸಾಂಬಾರು ಸಖತ್ ಇಷ್ಟ ಆಯಿತು. ಮತ್ತು ಇವರಿಬ್ಬರೇ ಕಂಪ್ಲೀಟಾಗಿ ಎಲ್ಲ ಬೆಳಗ್ಗೆಯಿಂದ ರೆಡಿ ಮಾಡಿಕೊಂಡು, ಚಪಾತಿ ಅಂತೂ ಇಲ್ಲೇ ಬಿಸಿ ಬಿಸಿ ಮಾಡಿಕೊಡ್ತಾರೆ. ಮುದ್ದೆ ಮಾತ್ರ ಒಂದು ಸ್ವಲ್ಪ ಹೊತ್ತಂತ ಮಾಡಿ ಹಾಟ್ ಬಾಕ್ಸಲ್ಲಿ ಹಾಕಿಟ್ಟಿರ್ತಾರೆ. ಖಾಲಿ ಆಗ್ತಾ ಇದ್ದಂಗೆ ಇನ್ನೊಂದು ಸ್ವಲ್ಪ ಮಾಡಿ ಇಟ್ಕೊತಾರೆ. ಬಿಸಿ ಬಿಸಿ ಅನ್ನನೂ ಸರ್ವ್ ಮಾಡ್ತಾರೆ. ಏನು ಪ್ರೈಸ್ ಮಾವ? ಊಟ ಮೀಲ್ಸ್ ಅಂದ್ರೆ 40 ರೂಪಾಯಿ. ಅದಕ್ಕೆ ಮುದ್ದೆ ಆಡಾದ್ರೆ 60, ಇಲ್ಲಾಂದ್ರೆ ಚಪಾತಿ ಆಡಾದ್ರೆ 60. ಎರಡರಲ್ಲಿ ಯಾವ್ದಾದ್ರು ಒಂದು ಆಡಾದ್ರೆ 60. ಅವ್ರು ಹೇಳ್ತಾ ಇರೋದು ಬರೀ ರೈಸ್ ಮತ್ತೆ ಎಲ್ಲ ಏನೇನಿತ್ತು ಅದಷ್ಟು ಕೊಟ್ರೆ ಮಿನಿ ಮೀಲ್ಸ್ 40 ರೂಪಾಯಿ. ಅದಕ್ಕೆ ಒಂದು ಮುದ್ದೆ ಎಕ್ಸ್ಟ್ರಾ ತಗೊಂಡ್ರೆ 20 ರೂಪಾಯಿ, ಮುದ್ದೆ ಚಪಾತಿ 2 ತಗೊಂಡ್ರೆ 20 ರೂಪಾಯಿ. ಏನೇ ತಗೊಂಡ್ರು 20 ರೂಪಾಯಿ ಆಡ್ ಆಗ್ತಾ ಹೋಗುತ್ತೆ ಅಂತ. ತುಂಬಾ ಚೆನ್ನಾಗಿ ನಡೀತಾ ಇದೆ. ಟೈಮಿಂಗ್ಸ್ ಬೆಳಗ್ಗೆ 12 to 4. ಸೊ 12 ಗಂಟೆಗೆ ಓಪನ್ ಆದ್ರೆ 4 ಗಂಟೆವರೆಗೂ ಮೀಲ್ಸ್ ಕಂಟಿನ್ಯೂಸ್ ಆಗಿ ಕೊಡ್ತಾ ಇರ್ತಾರೆ. ಬೆಳಗ್ಗೆ 8 ಗಂಟೆ 10. ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆವರೆಗೂ ಬ್ರೇಕ್ಫಾಸ್ಟ್ ಸರ್ವ್ ಮಾಡ್ತಾರೆ. 4 ಗಂಟೆ ಕ್ಲೋಸ್. 4 ಗಂಟೆ ಕ್ಲೋಸ್ ಆದರೆ ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ಓಪನ್. ಏನೂ ಹಳೇದೆಲ್ಲ ಯೂಸ್ ಮಾಡಲ್ಲ. ಇವತ್ತೇ ಖಾಲಿ ಮಾಡಿಕೊಂಡು 4 ಗಂಟೆ ತನಕ. ಇನ್ನು ಮಿಕ್ಕಿದ್ದು ನಾಳೆ ಬೆಳಗ್ಗೆ ಏನಿದ್ರು ಎಲ್ಲ ಫ್ರೆಶ್ ಆಗಿ ಮಾಡಿ ಸರ್ವ್ ಮಾಡ್ತಾರೆ, ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾರೆ. ನಮಗೂ ಆಲ್ರೆಡಿ ಇವಾಗ ಟೈಮ್ ಬಂದು ನೋಡ್ಬೋದು ನೀವು 3:15 ಆಗಿದೆ. ಇವಾಗ್ಲೂ ಪ್ರತಿಯೊಂದು ನಮ್ಗೆ ಏನೇನು ಕೊಟ್ಟರು ಎಲ್ಲನೂ ಬಿಸಿ ಬಿಸಿಯಾಗಿ ಇತ್ತು. ತುಂಬಾ ಚೆನ್ನಾಗಿತ್ತು ಎಲ್ಲನೂ ಟೇಸ್ಟು. ಇದು ಬಂದು ಇರೋದು ಕಬಿನಿಯಿಂದ ನಾನು ಹೇಳ್ದಂಗೆ 10 ಕಿಲೋಮೀಟರ್ಸ್ ಅಷ್ಟೇ, ಸರ್ಗೂರ್ ಅಂತ. ಮಾವ ಅಡ್ರೆಸ್ ಹೇಳಿ. ಲೊಕೇಶನ್ ಹಾಕೋಣ ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಹಾಕಿರ್ತೀವಿ. ಬಸ್ ಸ್ಟ್ಯಾಂಡ್ ಇಂದ ಒಂದು ರೋಡ್ ಒಳಗಡೆ ಬಂದ್ರೆ ಅಲ್ಲೇನೆ ಇರೋದು. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲೊಕೇಶನ್ ಸಹ ಮೆನ್ಷನ್ ಮಾಡ್ತೀನಿ. ಇನ್ನೊಂದು ಕಸ್ಟಮರು ಮತ್ತೆ ಫ್ರೆಂಡ್ ಸಹ ಮಾವಂಗೆ ಕಿತ್ತೂರಿಂದ ಬಂದಿದ್ದಾರೆ ಇವತ್ತು ಇಲ್ಲೇ ಊಟ ಮಾಡೋಕ್ಕೆ. ಈಗ ತಾನೇ ಊಟ ಮುಗಿಸಿದ್ದಾರೆ. ಅದಕ್ಕೆ ನಾನು ಅನ್ಕೊಂಡೆ ಕಸ್ಟಮರ್ ರಿವ್ಯೂ ಕೂಡ ಕೇಳಿ ನಿಮ್ಗೆ ಹೇಳೋಣ ಅಂತ. ಸೊ ಅಂಕಲ್, ಹೇಗಿತ್ತು ಊಟ ಎಲ್ಲ? ಊಟ ತುಂಬ ಚೆನ್ನಾಗಿದೆ, ನ್ಯಾಚುರಲ್ ಆಗಿದೆ, ಯಾವುದೇ ರೀತಿಯಾದ ಕೆಮಿಕಲ್ ಆಗಿಲ್ಲ. ಹಳ್ಳಿಲಿ ಏನು ಸಿಗುತ್ತೆ ಈ ಸೊಪ್ಪು ಸಾಂಬಾರು ಮತ್ತು ಮುದ್ದೆ. ನಾನು 1 ಇಯರಿಂದ ಇಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇದ್ದೀನಿ. ಮತ್ತು ನಾನೊಬ್ಬ ಕ್ಲಾಸ್ 1 ಸಿವಿಲ್ ಕಾಂಟ್ರಾಕ್ಟ್ರು. ಮತ್ತು ನಮ್ಮ ಹುಡುಗರಿಗೆ, ನಮ್ಮ ಲೇಬರ್ಸ್ಗಳಿಗೆ ಎಲ್ಲರಿಗೂ ಇಲ್ಲಿಂದೇ ಊಟ ಕೊಡ್ಸೋದು. ತುಂಬ ನ್ಯಾಚುರಲ್ ಆಗೈತೆ. ನೀವು ಒಂದ್ಸರಿ ಊಟ ಮಾಡಿ ಮನೇಲಿ ಹೋಗಿ ಮಲಗಿ, ಆಗ ನಿಮಗೆ ಡೈಜೆಷನ್ ಪವರ್ ಏನಿದೆ ನಿಮಗೆ ಗೊತ್ತಾಗುತ್ತೆ ಇದರಿಂದ. ಹಾಗಾಗಿ ತುಂಬ ಒಳ್ಳೆ ನ್ಯಾಚುರಲ್ ಫುಡ್ಡು. ನೀವು ಸಹ ಈ ಕಡೆ ಬಂದಾಗ ಇಲ್ಲಿ ಬಂದು ಊಟ ಮಾಡಿ ಅದನ್ನು ಸವಿನ ಅನುಭವ ಪಡೀರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ಸ್ ರಿವ್ಯೂ ಕೊಟ್ಟಿದ್ದಕ್ಕೆ. ಝೂಮ್ ಮಾಡಿದ್ರೆ ನೋಡಿ, ಅಲ್ಲಿ ಒಂದು ಸ್ವಲ್ಪ ನೀರು ಕಾಣಿಸ್ತಾ ಇದೆ ಅಲ್ವಾ, ಅದೇ ಕಬಿನಿ ರಿವರು. ಇಲ್ಲಿಂದನೇ ವ್ಯೂ ಕಾಣಿಸ್ತಾ ಇದೆ. ಡ್ಯಾಮ್ ಇಂದ ಡಿಸ್ಪೋಸ್ ಆಗ್ತಾ ಇರೋ ನೀರು ಹೋಟೆಲ್ಗೆನೆ ಕಾಣಿಸ್ತಾ ಇದೆ ಇಲ್ಲಿ. ನಾನು ಊಟ ಎಲ್ಲ ಮುಗಿದ್ಮೇಲೆ ರಿವ್ಯೂ ಎಲ್ಲ ಮಾಡಿ ಅತ್ತೆ ಮಾವನ ಹತ್ರ ಎಲ್ಲ ವಿಡಿಯೋಲ್ಲಿ ಮಾತಾಡಿಸ್ತಾ ಇದ್ದೀನಿ. ಅಷ್ಟರಲ್ಲೇ ವಿನು ಮತ್ತು ರೋಹಿತ್ ಅಣ್ಣ ಆ ಮನೆಗೆ ಹೋಗ್ಬಿಟ್ಟಿದ್ರು ಅವನ್ನ ಮಾತಾಡ್ಸೋಕ್ಕೆ. ನನಗೆ ಇವತ್ತು ಆ್ಯಕ್ಚುಲಿ ಮೊಹರಮ್ಮು, ಸಂಜುಗೆ, ಬದ್ರಿಗೆ ಎಲ್ಲರಿಗೂ ರಜಾ ಇತ್ತು. ನನಗೂ ಎಲ್ಲರನ್ನೂ ಮಾತಾಡಿಸ್ಬೇಕಾಗಿತ್ತು. ಏನು ಮಾಡೋಣ ಅನ್ನೋ ಅಷ್ಟರಲ್ಲಿ ಮಾವ ಹೇಳಿದ್ರು ಇಲ್ಲೇ 2 ವೀಲರ್ ಇದೆ ತೊಗೊಂಡು ಹೋಗಿ ಅಂತ. ಸೊ ತೇಜು ಜೊತೆ 2 ವೀಲರಲ್ಲಿ ಹೋಗಿ ಮಾತಾಡ್ಸ್ಕೊಂಡು ಬಂದೆ. ಮಳೆ ಬೇರೆ ಬರ್ತಾಯಿತ್ತು. ನಾನು ಆ ಎಕ್ಸೈಟ್ಮೆಂಟಲ್ಲಿ ವೀಡಿಯೋ ಮಾಡೋದೇ ಮರ್ತ್ಬಿಟ್ಟಿದ್ದೀನಿ. ಕರಿತೀನಿ, ಮಾಮನ್ ಕರಿಲ್ಲ. ಯಾರು ಅರ್ಧಾಕಿದ್ದು ಅದನ್ನ? ಪೊಲೀಸ್ ಬಂದು ಅರ್ಧಾಕಿದ್ರಾ? ಕರಿತೀನಿ ಇರು. ಜಾಜಿ ತಾನೇ ಅರ್ಧಾಕಿದ್ದು. ಮಾವ ನೋಡಿ, ಜಾಜಿ ಅರ್ಧಾಕ್ಬಿಟ್ಟಿದ್ದಾಳೆ. ರಿಯಾಕ್ಷನ್ ನೋಡಿ ಜಾಜಿದು. ನಿಜ ಹೇಳು ನೀನೆ ತಾನೇ? ನಿಜ? ಮುಟ್ಬೇಡ ನೀನ್, ಹಂಗಂದ್ರೆ ನೀನೇ ಮಾಡಿದ್ ಅನ್ಬಿಡ್ತಾರೆ ಚಿನ್ನಿ. ನೀನೇ ಮಾಡಿದ್ದು ಅಂತ ಅನ್ಬಿಟ್ಟು. ನೋಡಿ, ಎಲ್ಲ ಆಲ್ಮೋಸ್ಟ್ ಖಾಲಿ ಆಗಿದೆ. ಯಾಕಂದರೆ ಆಲ್ರೆಡಿ ಕ್ಲೋಸ್ ಮಾಡೋ ಟೈಮ್ ಆಯಿತು. 3:45 ಆಗ್ಬಿಟ್ಟಿದೆ. ಆದ್ರೂ ನೋಡಿ ಇನ್ನೂ ಎಷ್ಟು ಬಿಸಿ ಬಿಸಿಯಾಗಿದೆ. ಅನ್ನ ಎಲ್ಲ ನೋಡಿ ಕಂಪ್ಲೀಟಾಗಿ ಖಾಲಿಯಾಗಿದೆ. ಮಾವ ಹೇಳಿದ್ರು ಫಸ್ಟು ನುಗ್ಗು ಡ್ಯಾಮನ್ನು ತುಂಬಿದೆ, ಅಲ್ಲಿ ಹೋಗಿ ನೋಡ್ಕೊಂಡು ಅದಾದಮೇಲಿಂದ ಕಬಿನಿಗೆ ಹೋಗಿ ಅಂತ. ಸೊ ನಾವು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿ ನುಗ್ಗು ಡ್ಯಾಮ್ ಹತ್ರ ಹೋದ್ವಿ. ಅಲ್ಲಿಂದ ಒಂದು 15 ಮಿನಿಟ್ಸ್ ಜರ್ನಿ ಅಷ್ಟೇ ಸರ್ಗೂರಿಂದ. ಇದು ಎಲ್ಲ ಬರುತ್ತೆ ಇರೋ ಕಾಮಿಡಿ ಮಾಡ್ತಾ ನೋಡಿ
ನಾವಿವಾಗ ಬಂದಿರೋದು ನೂಗು ಡ್ಯಾಮ್ಗೆ, NUGU ನೂಗು ಡ್ಯಾಮ್. ನೋಡ್ಬೋದು ನೀರು ಫಿಲ್ ಆಗಿತ್ತು. ಅಲ್ಲಿ ಎಷ್ಟೊಂದು ಜನ ಎಲ್ಲರೂ ಫೋಟೋ ವಿಡಿಯೋ ಮಾಡ್ಕೊತ ನಿಂತಿದ್ರು. ಮಳೆ ಬರ್ತಾಯಿದ್ರು, ಜನ ಕೇರೆ ಮಾಡ್ತಾಯಿಲ್ಲ. ಹಾಗೆ ಈ ನೇಚರ್ನ, ನೀರನ್ನ ಎಂಜಾಯ್ ಮಾಡ್ತಾ ವಿಡಿಯೋ ತೆಗಿತಾ ನಿಂತಿದ್ರು. ನಾವು ಇನ್ನೇನು ಮಾಡಿದ್ವಿ, ನಾವು ಅದೇ ಮಾಡಿದ್ವಿ. ನಾನಂತೂ ಫಸ್ಟ್ ಫೋನ್ ಇಟ್ಕೊಂಡು ಎಲ್ಲನೂ ವಿಡಿಯೋ ಮಾಡಿಕೊಂಡೆ, ಆದಷ್ಟು ಕ್ಯಾಪ್ಚರ್ ಮಾಡಿಕೊಂಡೆ ಮಳೆಲೂ. ಗೇಟು ತೆಗ್ದೋರೋ ಇಲ್ವೋ ಅರ್ಥ ಆಗಿಲ್ಲ. ಸೈಡಿಂದ ಬರ್ತಾಯಿತ್ತು ನೀರು, ಮಧ್ಯದಲ್ಲಿ ಗೇಟ್ ಲಾಕೇ ಇತ್ತು. ಅದೇನು ಓವರ್ಫ್ಲೋ ಆಗ್ತಿತ್ತೋ ಏನೋ, ಬಟ್ ನೋಡೋಕ್ಕಂತೂ ವ್ಯೂ ಸೂಪರಾಗಿತ್ತು. ನೀರು ಸಕ್ಕತ್ತಾಗಿ ತುಂಬಿದೆ ನೋಡಿ. ಹಸುಗಳೆಲ್ಲ ಹೆಂಗೆ ಓಡ್ತಾ ಇದೆ ಮಳೆಗೆ ಅಂತ. ಆನೆಗಳ ಕಾಟ 6 ಗಂಟೆ ಮೇಲೆ ಈ ರೋಡಲ್ಲಿ ಎಲ್ಲೂ ಬಿಡಲ್ಲ ನಿನ್ನ. ಈ ರೋಡಲ್ಲಿ ಬೇಕಿದು, ಇದು ಮೇನ್ ಫಾರೆಸ್ಟ್ ಅಲ್ವಾ? ಇದೆಲ್ಲ ಕಬಿನಿಗೆ ಬಿಲಾಂಗ್ ಆಗುತ್ತೆ ಅನ್ಸುತ್ತೆ. ಅಲ್ಲವೇ, ಕಬಿನಿನೇ ಬೇರೆ, ಇದೆ ನುಗ್ಗುನೇ ಬೇರೆ, ರಿವರೇ ಬೇರೆ, ಆ ರಿವರೇ ಬೇರೆ, ಈ ರಿವರೇ ಬೇರೆ. ಆದ್ರೆ ಇದು KRS ಬ್ಯಾಕ್ ವಾಟರ್ಸ್ ಎಲ್ಲ ಕಂಪೇರ್ ಮಾಡೋಕ್ಕಾಗಲ್ಲ. ಅಲ್ಲ ಇದೇ ಒಂಥರ ಚೆನ್ನಾಗಿದೆ. ಏನಿಲ್ಲ ಬಿಡಲ್ವಾ? ನೀರಿನ ಪ್ರಾಬ್ಲಮ್ ಸರ್ಗೂರಲ್ಲಿ ನೀರು ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೋಡು, ಇದರಿಂದ ಮುಂದಕ್ಕೆ ಬಿಡಲ್ಲ 6 ಗಂಟೆ ಮೇಲೆ. ಹೆಂಗೈತೆ ಅರ್ಣ? ಇಲ್ಲ ತೆಗ್ದಿದ್ದ ಎಷ್ಟು ಎಲ್ಲ ಇಲ್ಲೇ ತೆಗ್ದಿರೋದು ಮೇಲ್ಗಡೆ. ಇದು ಲಾಸ್ಟ್ ಏನಲ್ಲ, ಅದೇ ಅವ್ರು ಮನೆ ಕಟ್ಕೊಂಡು ಕುಟೀರತಾರಲ್ಲ, ಕಟ್ಕೋತಾರಲ್ಲ. ಹೆಚ್ಚು ಕಮ್ಮಿ 3 ತಿಂಗಳು ಇವನು ಪ್ರಭುದೇವು ಇವರು ಎಲ್ಲರೂ ಇಲ್ಲೇ ಇದ್ರು ನೋಡಿ. ಎಂಥ ಇನ್ಫಾರ್ಮೇಷನ್ ಕೊಟ್ಟರು ನಮ್ವಿನು. ಕಂಪ್ಲೀಟ್ H2O ಕನ್ನಡ ಮೂವಿ ಶೂಟ್ ಮಾಡಿರೋದು ಈ ನುಗು ಡ್ಯಾಮ್ ಹತ್ರನೇ ಅಂತೆ. ಇಲ್ಲಿ ಮುಗಿಸಿ ನೆಕ್ಸ್ಟ್ ನಾವು ಕಬಿನಿ ಡ್ಯಾಮ್ ಕಡೆಗೆ ಹೊರಟ್ವಿ. ಅಲ್ಲಿ ಬಿಡ್ತಾರೋ ಇಲ್ವೋ ಅನ್ನೋ ಡೌಟ್ ಇದ್ದಂಗೆ ಅಲ್ಲಿ ಬಿಡಲಿಲ್ಲ, ಆಚೆನೇ ನಿಲ್ಲಿಸಿದ್ರು ವೆಹಿಕಲ್ಸ್ ಎಲ್ಲನೂ. ಮತ್ತು ಅಲ್ಲಿ ನೋಡಿ ಬೋರ್ಡಲ್ಲೂ ಆಲ್ರೆಡಿ ಹಾಕಿಬಿಟ್ಟಿದ್ದಾರೆ, ಫೋಟೋ ಆ್ಯಂಡ್ ವಿಡಿಯೋ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್ ಅಂತ. ಸೊ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಂದ್ರೆ ವಿನುಗೆ ನೆನಪಾಗಿದ್ದು ದೀಪು ಮಾಮ KRSಲ್ಲಿ ರಿಪೋರ್ಟರ್ ಆಗಿದ್ದಾರೆ. ಅವರಿಗೆ ನಾವು ಫೋನ್ ಮಾಡಿದ ತಕ್ಷಣವೇ ಒಂದು 5 ಮಿನಿಟ್ಸ್ ಯಾರಿಗೋ ಹೇಳಿ ನಮ್ಮ ವೆಹಿಕಲ್ನ ಒಳಗಡೆ ಬಿಡಿಸ್ಕೊಟ್ರು. ಇಲ್ಲಿ ಆ್ಯಕ್ಚುಲಿ ಮಳೆನೂ ಬರ್ತಾಯಿತ್ತು, ಜೊತೆಗೆ ನಾವು ಕೆಳಗಡೆ ಇಳಿಯಂಗಿಲ್ಲ, ವೆಹಿಕಲ್ನೇ ಸ್ಲೋ ಮಾಡಿಕೊಂಡು ಹಾಗೆಯೇ 2 ಸೈಡೂ ಎಷ್ಟು ಫಿಲ್ ಆಗಿದೆ ನೀರು ಅಂತ ನೋಡೋಕ್ಕೆ ಒಂದು ನಮಗೆ ಅಪರ್ಚುನಿಟಿ ಸಿಕ್ತು ಅಷ್ಟೇ. ನಾನೇ ಮಾಡ್ತೀನಿ ಬಿಡು. ಚೆನ್ನಾಗಿ ಗೊತ್ತಾಯ್ತಾ? ಇದನ್ನು 1.5 ಲಕ್ಷನೇ. ಟ್ಯಾಲೆಂಟ್ ಬೇಕು ವಿನೋದ್, 1 ಲಕ್ಷ ಕರೆಕ್ಟಾಗಿ ಹೇಳ್ತೇನೆ. ಕಾಸಿದ್ರೆ ಎಲ್ಲ ಟ್ಯಾಲೆಂಟ್ ಬರುತ್ತೆ ಅಂತ ಅನ್ಕೊಂಡ್ಬಿಡ. ಒಂದ್ ರಂಗೋಲಿನೂ ಹಾಕಕ್ಕಾಗಲ್ಲ, ಕಾಸು ಇಟ್ಬಿಟ್ರೆ ಸಾಲಲ್ಲ ಎಲ್ಲದಕ್ಕೂ. ಅರ್ರ ಬತ್ತೆ ಇಲ್ಲಿ ಮಾರಿ, ಇಲ್ಲಿ ಸೂಪರ್ ಐತಿ. ನೋಡಿಲಿ ಹೆಂಗ್ ಬೀಳ್ತಾ ಐತಿ ನೋಡಿ ನೀರು. ಅಲ್ಲಿ ಬಿಡೋಣ, ಜಾಜಿನಲ್ಲಿ ಕೆಳಗಡೆ ಬಿಡೋಣ. ಬಿಟ್ಬಿಡ, ನೋಡಿತೀನಿ ಎಷ್ಟು ನೀರು ಚೆನ್ನಾಗಿ ಬೀಳ್ತಾ ಐತೆ. ಕಾಲೆಲ್ಲ ಎದ್ಕೊಂಡು ಆಟ ಆಡ್ತಲ್ಲ ಬಾಯಿಲಿ. ನೋಡಿಲಿ ಇಲ್ಲೇನೆ ಹಿಂಗ ಆರ್ತಾ ಐತೆ ನೀರು. ಇದು ಮಳೆ ನೀರು ಗೊತ್ತು. ಅಲ್ಲಿ ಬಿಟ್ಟವ್ರು ನೋಡಲ್ಲಿ. ನಡಿವೆ ಮಳೆ ನೀರು ಜಾಜಿ ಇದು. ಎಷ್ಟಿದೆ ನೋಡು ನೀರು ಜಾಜಿ. ನಾನು ಜಾಜಿ ಅವಾಗ್ಲೇ. ಇದು ಮೈಸೂರಿಗೆ ಹೋಗೋರಿಗೆ ರೂಟ ಇದು. ಅಂದ್ರೆ ಈ ಊರಿಂದ ಅವ್ರಿಗೆ ಇವಾಗ KRS ಮೊದಲು ಕನ್ನಂಬಾಡಿಗೆ ಹೋಗ್ಬೇಕಾದ್ರೆ ಇದೊಂದೇ ರೂಟ್ ಇದ್ದಿದ್ದಲ್ಲ. ಇವಾಗ ಎಲ್ಲ ಇದ್ ಮಾಡ್ಬಿಟ್ಟವ್ರೆ. HD ಹೋಗ್ಬೋದ ಇವಾಗ ಹಿಂಗೆ? ಹಿಂಗೆ ನಾವು HD ಕೋಟೆ ಕೊಟ್ಟೈತಿವಿ. HD ಕೋಟೆಯಿಂದ ಅದೇ ನಾವು ಕಾಡು ಹೋಗ್ತೀವಲ್ಲ, ದೋಸೆ ತಿಂತೀವಲ್ಲ, ಅವರು ಅಲ್ಲಿಗೆ ಹೋಗ್ಬಿಟ್ಟು ಇವಾಗ ಕಾಡಿಂದ ಹೋಗೋಣ. ಈ ಕಡೆಯಿಂದ ಹೋಗಕ್ಕಾಗಲ್ಲ, ಟೈಮ್ ಆಗೋದಕ್ಕೆ. ಇಲ್ಲಿ ಸ್ಲೋ ಮಾಡಿ ಅಣ್ಣ. ಇಲ್ಲಿ ಪೊಲೀಸ್ ಇಲ್ಲೇ ನಿಂತವ್ರೆ. ಪ್ರಮೋದ್ ಸರ್, ಪ್ರಮೋದ್ ಅಲ್ಲಿ ನೋಡ್ರಿ, ಅಲ್ಲೋಗು ಸುಖಿ ಐತೆ ತೋರಿಸು. ಜಾಜಿ ಬಾ, ಸಕ್ಕತ್ತಾಗಿ ಕಾಣಿಸ್ತಿದೆ. ಬಾರ್ ನೋಡು, ವಾಟರ್ ಎಷ್ಟು ಗ್ರೀನ್ ಆಗಿದೆ ನೋಡು. ಬಾ, ಕಾಣಿಸ್ತೈತಾ? ಎಷ್ಟು ನೀರು ಬಿಟ್ಟವ್ರೆ. ಈಗ ಸಗದಾಗಿ ಕಾಣಿಸ್ತದೆ. KRS
ಬೇರೆ ಸತಿ ಸಿಟಿಗಂತೂ ಅಲ್ಲೆಲ್ಲ ಒಳಗಡೆ ಗ್ರೀನರಿನೂ ಸಖತ್ತಾಗಿದೆ ಅಲ್ವಾ? ಟ್ರೀಸ್ ಎಲ್ಲ ನೋಡಿ, ತೆಗೆದ್ರು ಹೆಂಗ್ ಬರ್ತಾ ಇದೆ ನೀರ್, ಹೆಂಗ್ ಬರ್ತಾ ಇದೆ ಚಾಚಿ. ಸಾಕಂತೆ ಚಾಚಿ, ಹೆಂಗ್ ನಡಕ್ತಾ ಇದೆಯಾ ತರ್ಸು, ನಡಕ್ತಾ ಇದೆಯಾ ಈ ಕಡೆ ಬಂದ್ಬಿಡು. ಅಲ್ಲಿಂದ ಹೊರಗಡೆ ಬಂದರೂ ಮಳೆ ಬರ್ತಾನೆ ಇತ್ತು. ಬಟ್ ಸ್ಟಿಲ್ ಸೈಡಿಗೆ ವೆಹಿಕಲ್ ಹಾಕಿ ಅಂತ ಹೇಳಿಬಿಟ್ಟು ಸುಮ್ಮನೆ ನಾವು ಬಂದಿರೋ ಪ್ರೂಫಿಗಿರಲಿ ಅಂತ ಕಪಿಲಾ ಜಲಾಶಯ ಅನ್ನೋದು ಒಂದು ಚಿಕ್ಕ ಕ್ಲಿಪ್ಪಿಂಗ್ ಮಾಡಿಕೊಂಡೆ ಅಲ್ಲಿ. ಮತ್ತೆ ಓಡ್ ಬಂದು ಕಾರೊಳಗಡೆ ಕೂತ್ಕೊಂಡೆ. ಇಷ್ಟೊತ್ತು ನಿದ್ದೆ ಮಾಡ್ತಿದ್ದಿದ್ದೆ ಹೆಚ್ಚು. ಎಲ್ಲಿತ್ತೋ ಏನೋ ನಿದ್ದೆ, ಆ ಮಳೆ ನೆಂದಿದ್ದಕ್ಕೂ ಅದಕ್ಕೂ ಒಳಗಡೆ ಬಂದಿದ್ದ ತಕ್ಷಣ ಹಾಗೆ ಮಲ್ಕೊಂಡ್ಬಿಟ್ಟಿದ್ದೀನಿ. ಫಸ್ಟೇ ಹೇಳಿದ್ದೆ ಆರ್ನಿಂಗೆ, ನಾನು ಏನಾದರೂ ಮಲ್ಕೊಂಡ್ರೆ ಅದೊಂದು ಚಿಕ್ಕ ವೀಡಿಯೋ ಕ್ಲಿಪ್ಪಿಂಗ್ ಮಾಡು ಅಂತ. ಪಾಪ ಅವಳು ಆ ವಿಡಿಯೋ ರೆಕಾರ್ಡಿಂಗ್ ಮಾಡಿಟ್ಟಿದ್ಲು. ಸೊ ಇವಾಗ ನೋಡಿ ನಾವು ಅಲ್ಲಿ ಹೋಗಿದ್ದಿದ್ದು ಕಬಿನಿ. ಅಲ್ಲಿಂದ ಇವಾಗ ಬ್ರೇಕ್ಗೆ ನಾವಿಲ್ಲಿ ಸ್ಟಾಪ್ ಮಾಡಿದ್ದೀವಿ. ಕೆಡ್ಡ ವೆಜ್ ರೆಸ್ಟೋರೆಂಟ್ಗೆ ಇವಾಗ ಬಂದಿದ್ದೀವಿ. ಒಳಗೋಗೋಣ ಬನ್ನಿ. ಗ್ರೀನರಿ ನೋಡಿ ಸುತ್ತ ಎಷ್ಟು ಸಕ್ಕತ್ತಾಗಿದೆ ಅಂತ. ಮಳೆಗಾಲದಲ್ಲಿ ನೇಚರ್ ನೋಡೋದೇ ಒಂದು ಖುಷಿ ಅಂತ ಹೇಳ್ಬೋದು. ಒಳಗಡೆ ಹೋಗ್ತಾ ಇದ್ದಂಗೆ ಅಲ್ಲೊಂದು ಚಿಕ್ಕ ಹಸು ಇತ್ತು. ಅದನ್ನ ನೋಡಿದ ತಕ್ಷಣ ಮಕ್ಕಳು ಅಲ್ಲಿ ಆಟ ಆಡಬೇಕು ಅಂತ ಹೇಳಿದ್ರು. ಸೊ ಅಲ್ಲಿ ಕರ್ಕೊಂಡೋಗಿ ಫಸ್ಟು ಆಟ ಆಡ್ಸಿದ್ವಿ. ಅದಾದಮೇಲಿಂದ ರೆಸ್ಟೋರೆಂಟ್ ಕಡೆ ಹೋಗಿ ಏನಿದೆ ಅಂತ ಕೇಳಿದ್ವಿ. ಬಟ್ ಅಲ್ಲಿ ಏನೂ ಇರಲಿಲ್ಲ. ಮಕ್ಕಳಂತೂ ತುಂಬ ಎಕ್ಸೈಟ್ಮೆಂಟಲ್ಲಿ ಬಂದಿದ್ರು ಫ್ರೆಂಚ್ ಫ್ರೈಸ್ ಎಲ್ಲ ತಿನ್ನಬೇಕು ಅಂತ. ಅವ್ರಿಗಿಂತ ಜಾಸ್ತಿ ನನಗೆ ಬೇಜಾರಾಯಿತು. ಏನಾದರೂ ಬಿಸಿ ಬಿಸಿಯಾಗಿ ಮ್ಯಾಗಿನೋ ಏನೋ ಒಂದು ಸಿಕ್ಕಿದಿದ್ರೆ ಖುಷಿ ಆಗ್ತಾಯಿತ್ತು. ಬಟ್ ಅಲ್ಲಿದ್ದಿದ್ದು ಲೆಮನ್ ಟೀ, ಗ್ರೀನ್ ಟೀ, ಕಾಫಿ, ಟೀ, ಹಾಲು. ಇದು ಯಾವುದು ನನ್ನ ಚಾಯ್ಸ್ ಅಲ್ವೇ ಅಲ್ಲ. ನನಗೆ ಇದೇನೂ ಕುಡಿಯೋಕ್ಕೆ ಇಷ್ಟನೇ ಆಗಲ್ಲ. ಬಟ್ ಸ್ಟಿಲ್ ಬೇರೆ ಏನೂ ಆಪ್ಷನ್ ಇರಲಿಲ್ಲ. ಫ್ರಂಟಲ್ಲಿ ಏನೇನು ರೆಡಿಮೇಡ್ ಥಿಂಗ್ಸ್ ಇಟ್ಟಿದ್ರು ತೋರಿಸ್ತೀನಿ. ಒಂದೇ ಒಂದು ನಿಪ್ಪಟ್ಟಿತ್ತು. ವರ್ಕಿ, ಬಿಸ್ಕೆಟ್, ಚಾಕ್ಲೇಟ್, ಬಬಲ್ಗಮ್. ಚಾಕ್ಲೇಟ್ ಬಬಲ್ಗಮ್ ಅಂತೂ ಬಿಟ್ಟೇ ಬಿಡಿ, ನಾನು ತಿನ್ನೋದು ಇಲ್ಲ ಮತ್ತು ಈ ಚಳಿಗೆ ಅದು ಬೇಕಾಗೂ ಇಲ್ಲ. ಅದಕ್ಕೆ ನಾನು ಅಂದ್ಕೊಂಡೆ ಅಟ್ಲೀಸ್ಟ್ ನಿಪ್ಪಟ್ಟಾದರೂ ತೊಗೊಳ್ಳೋಣ ಅಂದ್ಬಿಟ್ಟು ಕೇಳಿದೆ. ಒಂದೇ ಒಂದು ನಿಪ್ಪಟ್ಟಿತ್ತು. ಸೊ ಅದನ್ನು ಅವ್ರು ಪ್ಲೇಟ್ಗೆ ಹಾಕಿ ಕೊಟ್ಟರು. ಆ ನಿಪ್ಪಟ್ಟು ನಾನೊಂದು ಅರ್ಧ ತಿಂದು ಅಲ್ಲಿದ್ದವ್ರಿಗೆಲ್ಲ ಅರ್ಧದಲ್ಲೇ ಶೇರ್ ಮಾಡಿದೆ. ಈ ಚಳಿಗೆ ಇನ್ನೇನು ಮಾಡೋದು, ಇನ್ನೇನು ಬೇರೆ ಇಲ್ಲಿ ಆಪ್ಷನೂ ಇರಲಿಲ್ಲ. ಅದಕ್ಕೆ ನಾನು ಬಿಸಿ ಬಿಸಿಯಾಗಿ ಒಂದು ಲೆಮನ್ ಟೀ ತೊಗೊಂಡೆ ಮತ್ತು ಆಡ್ನ ಬಿಸಿ ಬಿಸಿ ಕಾಫಿ ಕುಡಿದ್ಲು. ಅವಳಿಗೆ ಕಾಫಿ ಅಭ್ಯಾಸ ಇದೆ. ಬಟ್ ಅವಳಿಗೆ ಮಾರಿ ಬಿಸ್ಕೆಟ್ ಬೇಕಿತ್ತು, ಅದು ಸಹ ಇಲ್ಲಿ ಸಿಕ್ಕಲಿಲ್ಲ. ರೆಸ್ಟೋರೆಂಟ್ ಮೆನು ನೋಡಿ, ಇಷ್ಟೆಲ್ಲ ಮೆನು ಇದೆ. ಬಟ್ ಕಂಟಿನ್ಯೂಸ್ ಆಗಿ 3 ಡೇಸಿಂದ ಮಳೆ ಇರೋದ್ರಿಂದ ಜಾಸ್ತಿ ಕಸ್ಟಮರ್ಸ್ ಇಲ್ಲ ಅಂದ್ಬಿಟ್ಟು ಅವರು ಏನೂ ಮಾಡೋಕ್ಕೆ ಹೋಗಿಲ್ಲ. ರೆಗ್ಯುಲರ್ ಆಗಿ ವೀಕೆಂಡ್ಸ್ ಅಂತೂ ತುಂಬ ಜನ ಇರ್ತಾರಂತೆ. ಮತ್ತು ಈ ಮೆನು ಮತ್ತು ಬ್ರೇಕ್ಫಾಸ್ಟು, ಲಂಚು ಎಲ್ಲನೂ ಇಲ್ಲಿ ಅವೈಲೇಬಲ್ ಇದೆ. ಬಟ್ ನಮ್ಮ ಲಕ್ ಚೆನ್ನಾಗಿರಲಿಲ್ಲ, ನಮಗೇನು ಸಿಕ್ಕಲಿಲ್ಲ ಇವತ್ತು. ನಮ್ಮ ಜಾಜಿಗೂ ಸಹ ಹೊಟ್ಟೆ ಹಸ್ತಿತ್ತು. ಅವಳು ಸಹ ಹಾಲು ಕುಡಿಬೇಕು ಅಂತ ಇದ್ಲು. ಆ ಹಾಲು ಅಲ್ಲಿರಲಿಲ್ಲ. ಲಾಸ್ಟ್ದು ಒಂದು 100 ml ಏನೋ ಉಳ್ದಿತ್ತಂತೆ. ಅದಕ್ಕೆ ಸಕ್ಕರೆ ಹಾಕಿ ಬಿಸಿ ಮಾಡಿಕೊಟ್ರು. ಅದನ್ನೇ ತಣ್ಣಗೆ ಮಾಡಿಸಿ ಅಲ್ಲೇ ನಾವೊಂದು ಸ್ವಲ್ಪ ಪಾಪುಗೆ ಸಹ ಕುಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಸ್ಕೂಲ್ ಮುಗಿಸ್ಕೊ ಬಂದ್ಬಿಡು ಅವ್ರನ್ನ, ನಾನು ನೀನು ವಿಡಿಯೋ ಮಾಡೋಣ ಆಯ್ತಾ? ಚಿನ್ನಿ ಝೂಮ್ ಮಾಡ್ಬೇಡ, ಝೂಮ್ ಔಟ್ ಮಾಡು. 3 ಇಟ್ಟಿದ್ಯಾ? ಇಷ್ಟ ಇಲ್ಲ ಎಲಿಫೆಂಟ್ ನೋಡಕ್ಕೆ. ಎಲ್ಲ ನೋಡಿದ್ವಿ ನಾವು. ಮಾಡ್ದಾ? ಝೂಮ್ ಔಟ್ ಮಾಡಿ. ಕೆಡ್ಡ ರೆಸ್ಟೋರೆಂಟಿಂದ ಆನ್ ದ ವೇ ಬರ್ತಾ ನಾವು ವಾಟರ್ ರೂಟ್ಸ್ ಅನ್ನೋ ರೆಸಾರ್ಟ್ ಹತ್ರ ಹೋದ್ವಿ. ಸೊ ಅಲ್ಲಿ ಆ ಗೇಟ್ನ ಪಾಸ್ ಮಾಡಿದ್ರೆ ಇಲ್ಲಿ ದೊಡ್ಡದು ರಿವರ್ ಇತ್ತು. ಅದಕ್ಕೆ ಅದನ್ನೆಲ್ಲ ಮಕ್ಕಳಿಗೆ ತೋರಿಸೋಣ ಅಂತ ನಾವು ಹಾಗೆ ಸುಮ್ಮನೆ ಕರ್ಕೊಂಬಂದ್ವಿ. ಇಲ್ಲ ಇದು ಆಳ ಇರ್ತದೆ. ಅದೆಲ್ಲ ಸೂಪರ್ ಪ್ರಾಪರ್ಟಿಗಳು. ಎಲ್ಲೆಲ್ಲಿ ಅಲ್ಲಿ
ಆ ಕಡೆ ಅಣ್ಣ ನೋಡಕ್ಕೂ ಗ್ರೀನರೀಸ್ನು ಚೆನ್ನಾಗಿದೆ. ಐಲ್ಯಾಂಡ್ ಥರ ಇದೆ ಅದು. ರೆಸಾರ್ಟ್ ಒಳಗಡೆ ಅಟ್ಯಾಚ್ಡ್ ಇದು ರೆಸಾರ್ಟ್ ಗೇಟ್ ತಾನೆ ಅಣ್ಣ. ಏನಿದ್ದು ರೆಸಾರ್ಟ್ ನೇಮು? ವಾಟರ್ ರೂಟ್ಸ್. ಅಣ್ಣ ಇಲ್ಲಿದ್ದೇನಾ? ರೆಡ್ಡರ್ ರೆಡ್ಡರ್ ಇಲ್ಲ ರೆಡ್ ಸಾಯಿಲ್ ಅಲ್ಲಲ್ಲ. ಒಳಗೆ ಹೋಗ್ಬಾರ್ದು ಜಾಜಿ. ಇದೆಲ್ಲ ಕ್ರಿಕೆಟ್ ಹಿಡಿತೀವಿ ಎಲ್ಲಿ ನೀರೊಳಗೆ ಎಲ್ಲ ನೀರು ಇರಲಿಲ್ಲ ಅಲ್ಲಿ ತನಕ ಹೋಗಿದ್ದೀವಿ. ಎಲ್ಲ ಕ್ರಿಕೆಟ್ ಹಿಡಿತೀವಿ. ಈಗ ಫುಲ್ ಆಗಿರೋದಕ್ಕೆ ಆಗಲ್ಲ. ಅಲ್ಲಿ ತಿರ್ಬೋದು. ಹಾಯ್ ಮಾಡೋ. ಇಲ್ಲಿಗಲ್ಲ ಅಲ್ಲಿಗೆ ಚಪ್ಪಲಿ ಹತ್ರ ಹೋಗೋಣ. ಹಾಯ್. ಅಲ್ಲೈತೆ ಹೆಂಗೈತೆ ಗೊತ್ತಾ? ಏನೂ ಅಲ್ಲ. ಏನದು? ಅಂಬ್ರೆಲ್ಲ ಹೇಳು. ಹೋಗ್ತೀಯಾ ನೀರಿಗೆ? ಹೋಗ್ತೀಯಾ? ಏಕೆ ಯಾಕೆ ಹೋಗಲ್ಲ? ಒಂದು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ಮಾತಾಡ್ತಾ ಟೈಮ್ ಪಾಸ್ ಮಾಡಿದ್ವಿ. ಅದಾದಮೇಲೆ ಇವ್ರು 3 ಜನ ಬಾಯ್ಸನ್ನು ಏನೋ ಕಲ್ಲು ಎಸೆಯೋ ಆಟ ಆಡಿದ್ರು. ಅಂದರೆ ಆ ಕಲ್ಲನ್ನ ಎಸಿಬೇಕು, ಅದು ಎಷ್ಟು ಟೈಮ್ ಜಂಪ್ ಆಗುತ್ತೆ ಅಂತ. ರೋಹಿತ್ ಅಣ್ಣಂದು, ವಿವೇಕ್ ಅಣ್ಣಂದು, ವಿನುದು 3 ಜನದ್ದು ಮ್ಯಾಕ್ಸಿಮಮ್ 3 ಸರಿ ಜಂಪ್ ಆಯಿತು. ಅದಕ್ಕಿಂತ ಜಾಸ್ತಿ ಯಾರ್ದು ಜಂಪ್ ಆಗಿಲ್ಲ. ಅಲ್ಲೇ ವಿವೇಕಣ್ಣ ಓಡಾಡ್ತಾ ಇರುವಾಗ ನೋಡಿ ಎಷ್ಟು ದೊಡ್ಡ ಫಿಶ್ ಸತ್ತಿ ಬಿದ್ದಿತ್ತು. ಸುಮ್ಮನೆ ಮಕ್ಳಿಗೆ ತೋರಿಸೋಣ ಅಂದ್ಬಿಟ್ಟು ಅಣ್ಣ ಅದನ್ನು ಕಡ್ಡಿಯಲ್ಲಿ ಎತ್ಕೊಂಬಂದಿದ್ರು. ತುಂಬ ದಿನ ಆಗಿತ್ತು ಅನಿಸುತ್ತೆ ಸತ್ತು. ಸ್ಮೆಲ್ ಸಹ ಬರ್ತಾಯಿತ್ತು ಅದು. ಸುಮ್ಮನೆ ಹಾಗೆ ಮಕ್ಳಿಗೆ ತೋರಿಸ್ಬಿಟ್ಟು ಆ ಕಡೆ ಎಸ್ಬಿಟ್ಟು ಅಲ್ಲಿಂದ ನಾವು ಹೊರಟ್ಬಿಟ್ವಿ. ಇನ್ನೆಲ್ಲೂ ಸ್ಟಾಪ್ ಇಲ್ಲ, ಡೈರೆಕ್ಟ್ ಮನೆಗೆ ಹೋಗುವಾಗ ಒಳ್ಳೆ ಮ್ಯೂಸಿಕ್ ಹಾಕ್ಕೊಂಡು ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ವಿ. ಹೆಂಗೆ ಡ್ಯಾನ್ಸ್ ಮಾಡೋದನ್ನ ಡೈಪರ್ ಡ್ಯಾನ್ಸ್ ಮಾಡಿರೋದು. ಡೈಪರ್ ಡ್ಯಾನ್ಸ್ ಸಾಕು ಅಲ್ಲೇ ಮಾಡಬೇಕು. ನಿಂಗೆ ಯಾವ ಆಡ್ಬೇಕು ಹೇಳು? ನೆಕ್ಸ್ಟ್ ಹಾಕೋಣ ಹೇಳು. ನಿಂಗೆ ಯಾವ ಆಡ್ಬೇಕು? ಯಾವ ಆಡ್ಬೇಕಂತ ನಿಂಗೆ ಗೊತ್ತಿಲ್ವಾ? ಬೆಂಗಳೂರು ಬಾಯ್ಸ್ ಗೊತ್ತಿಲ್ಲ, ಆದ್ರೆ ಇದು ಚೆನ್ನಾಗಿಲ್ಲ. ಜಾಜಿ ಜಾಜಿ ಕೂದಲು ಸರಿ ಮಾಡ್ಕೋ ಚಿನ್ನ. ಗುಡ್. ಕ್ಲಿಪ್ಪು ಎಲ್ಲ ಹೊಟ್ಟೋಯ್ತು ಜಾಜಿ. ಜೋರಾಗಿ ಹೇಳಿ ಇನ್ನೊಂದ್ಸರಿ ಜಾಜಿ. ಕರೆಕ್ಟಾಗಿ ಹೇಳಿ ಬೇಗ. ಜೋರಾಗಿ ಹತ್ರ ಜಾರ್ನ ಹೇಳಿದಲ್ಲ, ಹಂಗೆ ಜೋರಾಗಿ ಹೇಳು. ಭೂತ ತರ ಹೇಳ್ತಿಲ್ಲ ಹೇಳು. ಜಾನಿ ಜಾನಿ ಆ ಥರ. ಈಟಿಂಗ್ ಶುಗರ್. ಹಾ. ಈಟಿಂಗ್ ಶುಗರ್. ಭೂತ ಬಂತು. ಫೈನಲಿ ರೋಹಿತ್ ಅಣ್ಣ, ಮಕ್ಕಳು, ಶಿಲ್ಪ ಎಲ್ಲರನ್ನೂ ಅವ್ರ ಮನೆ ಹತ್ರ ಬಿಟ್ಬಿಟ್ಟು ನಾನು, ವಿನು, ವಿವೇಕಣ್ಣ ನಮ್ಮ ಮನೆ ಕಡೆಗೆ ಹೊರಟ್ವಿ. ಸೊ ಇಲ್ಲಿಂದ ಬಂದು ಒಂದು 5 ಮಿನಿಟ್ಸ್ ಡಿಸ್ಟೆನ್ಸ್ ಅಷ್ಟೇ ನಮ್ಮ ಮನೆ ಮತ್ತು ರೋಹಿತ್ ಅಣ್ಣನ ಮನೆ. ಮಕ್ಕಳು ಎಲ್ಲ ಟಯರ್ಡ್ ಆಗಿಬಿಟ್ಟಿತ್ತು. ಅವ್ರಿಗೇನಾದರೂ ತಿನ್ನೋಕೆ ಹೊಟ್ಟೆನೂ ಹಸ್ತಿತ್ತು ಅನಿಸುತ್ತೆ. ಈವ್ನಿಂಗ್ ಸಹ ಏನೂ ಸಿಕ್ಕಿರಲಿಲ್ಲ. ಟಯರ್ಡ್ ಆಗಿದೆ. ಮಳೆ ಬೇರೆ ಬರ್ತಾ ಇತ್ತು. ಎಷ್ಟೊಂದು ಕಡೆ ಕೆಳಗಡೆ ಇಳ್ದಾಗೆಲ್ಲ ನೆಂದಿದ್ದೀವಿ. ಮತ್ತು ಜರ್ನಿ ಸಹ ಟಯರ್ಡ್ ಆಗಿದೆ. ಮಕ್ಕಳು ಸಖತ್ ಎಂಜಾಯ್ ಮಾಡಿದ್ರು ನೀರನ್ನೆಲ್ಲ. ನಾವು ಸಹ ಎಂಜಾಯ್ ಮಾಡಿದ್ವಿ. 1 ಡೇ ಟ್ರಿಪ್ ಅಂತಲೇ ಹೇಳ್ಬೋದು.
ಈಗ ಫೋನಲ್ಲಿ ಚಾರ್ಜ್ ಕೂಡ ಕಮ್ಮಿ ಆಗೋಗಿದೆ ಬೆಳಗ್ಗೆಯಿಂದ ವಿಡಿಯೋ ಮಾಡಿ ಮಾಡಿ. ಮಧ್ಯಾಹ್ನನೇ ಮಾವನ ಹೋಟೆಲ್ ಮಾಡಿದ ಊಟ ಹೊಟ್ಟೆ ತುಂಬಿದೆ, ಇನ್ನೇನು ಇವಾಗ ತಿನ್ನೋಕ್ಕಾಗಲ್ಲ. ಡೈರೆಕ್ಟ್ ಹೋಗಿ ಮಲ್ಕೋತಾ ಇರೋದೆ. ಸೊ ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.